ಇವತ್ತು ತಿನ್ರಿ, ನಾಳೆ ತಿನ್ರಿ, ನಾಳೆ ತಿನ್ರಿ. ಹಾ, ಇಲ್ಲಿ ನಮ್ಮ ಮನೆ ಕಾಣ್ತದ್ಯಾ? ಅಷ್ಟು ಬ್ಯೂಟಿಫುಲ್ ಆಗಿ ಮನೆಗೆ ಕೈ ಮುಗ್ದು ಕಾಣಿಕೆ ನಮ್ಮ ಏರಿಯಾದಲ್ಲಿ ಜಾಸ್ತಿ ಮಳೆ ಹಾಕಿದ್ರಲ್ಲ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ, ಗಂಟೆ ಸುಮಾರು 10:15. ನಾನು ಸ್ವಲ್ಪ ಸಂತೆಗೆ ಹೋಗಿ ಬರುವ ಅಂತ ತುಂಬ ದಿನಗಳೇ ಆಯಿತು ಸಂತೆಗೆ ಹೋಗ್ತೇನೆ. ಸಂತೆಗೆ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತರುವ ಅಂತ ರೆಡಿಯಾಗಿ ನಿಂತಿದ್ದೀನಿ. ಇವತ್ತೇನು ಕೂಡ ಕೆಲಸ ಆಗಿಲ್ಲ. ಸಂತೆಗೆ ಹೋಗಿ ಬಂದು ಅಡುಗೆ ಕೆಲಸನ ಮಾಡ್ಕೊಳ್ಬೇಕು ನಾನು. ಸಿಕ್ಕಾಪಟ್ಟೆ ಬಿಸಿಲು ಸ್ನೇಹಿತರೆ, ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಒಂದೆಲ್ಲ, ಸಿಕ್ಕಾಪಟ್ಟೆ ಸೆಕೆ. ಯಾವಾಗಪ್ಪ ಮಳೆ ಸ್ಟಾರ್ಟ್ ಆಗ್ತದೆ ಅನ್ನೋ ಥರ ಅನಿಸ್ತಿರ್ತದೆ ಪ್ರತಿದಿನನೂ. ಹೋಗುವ ಬನ್ನಿ. ನಾನು ಸಂತೆಗೆ ಹೋಗ್ದೇನೆ ಹತ್ತತ್ರ 1 ತಿಂಗಳೇ ಆಗಿತ್ತು. ಇವತ್ತು ಸಂತೆಗೆ ಹೋಗಿ ಬರುವ ಅಂತ ಬಂದ್ವಿ ಸಂತೆಗೆ. ಇವತ್ತು ಆಲೂಗಡ್ಡೆ 30 ರೂಪಾಯಿ ಆಗಿತ್ತು. ಈರುಳ್ಳಿ 2 ಕೆಜಿ ತಗೊಂಡ್ರೆ 50 ರೂಪಾಯಿ ಆಗಿತ್ತು. ಟೊಮೆಟೊ ಕೂಡ 30 ರೂಪಾಯಿ ಆಗಿತ್ತು. ಹಾಗೆ ಈರುಳ್ಳಿ ಎಲ್ಲ ತಗೊಂಡಿದ್ದಾಯ್ತು. ಇವತ್ತು ತಿನ್ರಿ, ನಾಳೆ ತಿನ್ರಿ, ನಾಳೆ ತಿನ್ರಿ. ಹಾ, ಬರೀ ತಗೋರಿ. ಒಳ್ಳೇದು. ಇನ್ನ ನಾನು ಇಲ್ಲೇ ನಿಂತಿದ್ದೆ. ಇಲ್ಲಿ ಒಂದು ಹಣ್ಣಿನ ಅಂಗಡಿ ಇಟ್ಕೊಂಡಿದ್ರು ಅಣ್ಣ, ಯಾವಾಗ್ಲೂ ಕೂಡ ಇರ್ತಾರೆ. ಬನ್ನಿ ಬನ್ನಿ ಅಂತ ಕರೆದ್ರು. ಹಾಗೆ ಮಾವಿನ ಹಣ್ಣು ತಗೊಂಡ್ರು ನಮ್ಮ ಮನೆಯವರು. ಅವ್ರಿಗೆ ತುಂಬಾ ಇಷ್ಟ. ಶನಿವಾರ ಏನು ಕೂಡ ವಿಡಿಯೋ ಮಾಡಿರ್ಲಿಲ್ಲ ನಾನು. ನೆಕ್ಸ್ಟ್ ಡೇ ಭಾನುವಾರ ಒಂದು ಗೃಹ ಪ್ರವೇಶಕ್ಕೆ ಹೊರಟಿದ್ದೆ. ಇಲ್ಲೇ ಆಯಿ ಜೊತೆ ನಮ್ಮನೆ ಹತ್ರಕ್ಕೆ ಆಗ್ತದೆ ಗೃಹ ಪ್ರವೇಶದ ಮನೆ. ಸಂಜೆ ತೋರಿಸ್ತೀನಿ ಆಯ್ತಾ. ನಮ್ಮನೆ ಈ ಹೊರಗಡೆ ಬಾಲ್ಕನಿನಲ್ಲಿ ನಿಂತ್ರೆ ಕಾಣಿಸ್ತದೆ ಮನೆ. ಗೃಹ ಪ್ರವೇಶಕ್ಕೆ ಹೋಗಿ ಬರುವ ಅಂತ. ಇಲ್ಲಿ ನಮ್ಮ ಮನೆ ಕಾಣ್ತದ್ಯಾ? ನಮ್ಮ ಮನೆ ಕಾಣ್ತದೆ. ಅದೇ ಮನೆ ನೋಡು, ನಮ್ಮ ಮನೆ ನೋಡು. ಎಷ್ಟು ಹೈಟ್ ಕಾಣ್ತದೆ, ಅದೇ ಎಷ್ಟು ಸೆಕೆಂಡ್. ಗೃಹ ಪ್ರವೇಶದ ಮನೆಗೆ ಬಂದಿದ್ವಿ ಅಲ್ವಾ. ಇಲ್ಲಿ ನಿಂತ್ಕೊಂಡ್ರೆ ನಮ್ಮ ಮನೆ ಕಾಣಿಸ್ತಾ ಇತ್ತು, ನೋಡ್ತಾ ಇದ್ವಿ. ಇವ್ರ ಮನೆ ಒಳಗಡೆ ಏನು ಕೂಡ ವಿಡಿಯೋ ಮಾಡಿಲ್ಲ. ಟೆರೇಸ್ ಮೇಲೆ ಹೋದಾಗ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಅನ್ನ ತಗೊಂಡಿದ್ದ ಅಷ್ಟೇನೆ. ಮನೆ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ಕಟ್ಸಿದ್ದಾರೆ ಸ್ನೇಹಿತರೆ. ನಾನಂತೂ ಒಂದು 2-3 ಡೇಸ್ ವರೆಗೂನು ನಮ್ಮ ಮನೆಯಲ್ಲಿ ಹೇಳ್ತಾನೆ ಇದ್ದೆ, ಮನೆ ಕಟ್ಟದವ್ರು ಯಾರೇನು ಅಂತ. ಅಷ್ಟು ಬ್ಯೂಟಿಫುಲ್ ಆಗಿ ಮನೆನ ಕಟ್ಸಿದ್ದಾರೆ. ತುಂಬಾ ಚಂದ ಕಟ್ಟಿದ್ದಾರೆ ಮನೆ ಮಾತ್ರ. ಊಟ ಬಂದು ದೇವಸ್ಥಾನದ ಹಾಲ್ ಅಲ್ಲಿ ಇಟ್ಟಿದ್ರು. ಮನೆಯೆಲ್ಲ ನೋಡ್ಕೊಂಡು ಕುಂಕುಮ ತಗೊಂಡು ಊಟ ಮುಗಿಸ್ಕೊಂಡ್ ಬಂದ್ವಿ. ಇದು ಸಂಜೆಯ ಕ್ಲಿಪ್ಪಿಂಗು. ನಾನು ಹೇಳಿದ್ದೆ ಅಲ್ವಾ, ನಮ್ಮನೆ ಬಾಲ್ಕನಿನಲ್ಲಿ ನಿಂತ್ರೆ ಅವ್ರ ಮನೆ ಕಾಣಿಸ್ತದೆ ಅಂತ. ಇಲ್ಲಿ ತೋರ್ಸಿದೀನಿ. ಲೈಟಿಂಗ್ ಎಲ್ಲ ಆನ್ ಮಾಡಿದ್ರು. ಸೋಮವಾರದ ಕ್ಲಿಪ್ಪಿಂಗ್ ಇದು. ಬೆಳಿಗ್ಗೆನೆ ದೇವಸ್ಥಾನಕ್ ಬಂದಿದ್ವಿ. ದುರ್ಗಾಕೇರಿ ಅಮ್ಮನವ್ರ ಮನೆ ದೇವಸ್ಥಾನ ಇದು. ಭಟ್ರು ಯಾರು ಕೂಡ ಇರ್ಲಿಲ್ಲ. ನಾವು ದೇವರಿಗೆ ಕೈ ಮುಗ್ದು ಕಾಣಿಕೆ ಹಾಕ್ಬಿಟ್ಟು ಕುಂತಿದ್ವಿ ಸ್ವಲ್ಪ ಹೊತ್ತು. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕುಂತಾಗಲ್ಲ ಏನೋ ಒಂಥರ ಮನ್ಸಿಗೆ ಶಾಂತಿ ಸಿಗ್ತದೆ, ಏನೋ ಒಂಥರ ನೆಮ್ಮದಿ ಅಂತ ಅನ್ಸ್ತದೆ. ಸ್ವಲ್ಪ ಹೊತ್ತು ಅಲ್ಲೇ ಕುಂತಿದ್ದು ಹಾಗೆ ಮನೆಗ್ ಬಂದ್ವಿ. ಕುಂಕುಮಾರ್ಚನೆ ಎಲ್ಲ ಮಾಡ್ಸೋದಕ್ಕೆ ಭಟ್ರು ಯಾರು ಕೂಡ ಇರ್ಲಿಲ್ಲ. ಹಾಗಾಗಿ ಮನೆಗ್ ಬಂದು ಒಂದ್ ರೌಂಡ್ ಕೆಲ್ಸ ಎಲ್ಲ ಮುಗಿಸಿ ನಾನು ಇವತ್ತು ಊಟಕ್ಕೆ ಪಲಾವ್ ಮಾಡಿದ್ದೆ. ನಮ್ಮನೆಯವ್ರು ಹೇಳಿದ್ರು ಇವತ್ತು ಪಲಾವ್ ಮಾಡ್ಕೊಡು ಅಂತ. ಸರಿ ಅಂತ ಪಲಾವ್ ಮಾಡಿದ್ದೆ. ಈ ಕುಕ್ಕರ್ ಬಂದು ಇಂಡಸ್ ವ್ಯಾಲಿ ನಲ್ಲಿ ತಗೊಂಡಿರುವಂತದ್ದು. ಲಿಂಕ್ ನಾನು ಹಾಕಿರ್ತೀನಿ, ಬೇಕಂತಂದ್ರೆ ಖರೀದಿ ಮಾಡಬಹುದು. ಇದು ಬಂದು 3 ಲೀಟರ್ ಕುಕ್ಕರ್ ಆಯ್ತಾ. ಪುಟಾಣಿ ಕುಕ್ಕರ್, ಇಬ್ರಿಗೆಲ್ಲ ಸಾಕಾಗ್ತದೆ ಅನ್ನ ಮಾಡೋದಕ್ಕೆ ಎಲ್ಲಾನು. ನಾನು ಸ್ವಲ್ಪ ಪಲಾವ್ ಎಲ್ಲ ಮಾಡಿದಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿರ್ತೀನಿ. ಏನಕ್ಕೆ ಅಂತಂದ್ರೆ ಇವರಿಗೂ ಕೂಡ ಇಷ್ಟ ಆಗ್ತದಲ್ಲ, ಹಾಗಾಗಿ. ಮತ್ತೆ ಪಲಾವ್ ಮಾಡಿದಾಗ 2 ಟೈಮ್ ಮಾಡ್ತೀನಿ. ಸಂಜೆ ಬಿಸಿ ಮಾಡ್ಬಿಟ್ಟು ಊಟ ಮಾಡ್ತೀವಿ. ಇವತ್ತು ಮನೆಗೆ ಗೆಸ್ಟ್ ಇದ್ರು. ಅವ್ರನ್ನ ಕಳ್ಸೋದಕ್ಕೆ ಅಂತ ನಾವೆಲ್ಲ ಬಂದಿದ್ವಿ ಅಲ್ವಾ. ಗೀತತ್ತೆ, ಆಯಿ, ನಾನು, ನಮ್ಮ ಮಾವ ಅವರು ಎಲ್ಲರೂ ಕೂಡ ಹೋಗಿದ್ವಿ. ಅವ್ರ ಮನೆಗ್ ಹೋಗ್ತಾ ಇದ್ದಾಗ್ಲೇನೆ ಒಂದಿಷ್ಟು ಮಂಗ ಬಂದಿತ್ತು. ನಾನು ಬಟ್ಟೆ ಎತ್ಕೊಳ್ತಾ ಇದ್ದೆ, ಬೆಳಿಗ್ಗೆ ವಾಶ್ ಮಾಡಿ ಹಾಕಿದ್ದು ಮಂಗ ನೋಡಿ. ಅದಕ್ಕೆ ಸ್ವಲ್ಪನೂ ಹೆದರಿಕೆ ಇಲ್ಲ. ಮನುಷ್ಯರು ತವ್ರದ್ರುನು ಕೂಡ ಅದು ಹೋಗೋದಿಲ್ಲ. ಏನೋ ಎತ್ಕೊಂಡು ತಿಂತಾ ಇತ್ತು ಗೀತತ್ತೆ ಮನೆ ಮೇಲ್ಗಡೆ.
ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಇವತ್ತು ಮಂಗಳವಾರ, ಗಂಟೆ ಸುಮಾರು 9. ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟಿದೀವಿ ಇಬ್ರು. ಮುಗುವ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತುಂಬಾ ದಿನದಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ವಿ. ಸರಿ, ಇವತ್ತು ಮಂಗಳವಾರ ಅಲ್ವಾ, ಹೋಗಿ ಬರುವ ಅಂತ. ನಮ್ ಕಡೆ ಅಂತೂ ಬೆಳಿಗ್ಗೆನೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಸಿಕ್ಕಾಪಟ್ಟೆ ಮಳೆ. ನಮ್ಮ ಏರಿಯಾದಲ್ಲಿ ಜಾಸ್ತಿ ಮಳೆ ಬಿದ್ದಿದೇನೋ ಅಂತ ಅನಿಸ್ತದೆ. ಈ ಕಡೆ ಎಲ್ಲ ನೋಡಿದ್ರೆ ಈ ಕಡೆ ಏನ್ ಜಾಸ್ತಿ ಬಿದ್ದಿಲ್ಲ ಅಂತ ಅನಿಸ್ತದೆ ಮಳೆ, ಗೊತ್ತಿಲ್ಲ. ಗೇರ್ಸೊಪ್ಪ ರೂಟ್ ಕೆಲವೊಂದ್ ಕಡೆ ಬಿದ್ದಿದೆ, ಕೆಲವೊಂದ್ ಕಡೆ ಬಿಡ್ಲಿಲ್ಲ ಅಲ್ಲ, ಅದೇನ್ ಹಾಗೆ ಮಳೆಗೆ ಮನ್ಸು ಬಂದು ನಮ್ಮನೆಯವರಿಗೆ ತುಂಬಾ ದಿನ ಆಯ್ತಲ್ಲ ವಿಡಿಯೋ ಹಾಕದೆ, ತುಂಬಾ ದಿನ ಆಯ್ತು. ಹೊನ್ನಾವರದಿಂದ ಮುಗುವ ಸುಬ್ರಹ್ಮಣ್ಯ ಒಂದು 15ರಿಂದ 20 ನಿಮಿಷ. ಇದು ಗೇರ್ಸೊಪ್ಪ ರೂಟು. ಇಲ್ಲಿನ ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಅದ್ರಲ್ಲಿ ಬೇರೆ ಮಳೆ ಬಿದ್ದಿತ್ತಲ್ವಾ, ಒಂಥರ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಪೂಜೆ ಸಾಮಗ್ರಿ ಎಲ್ಲ ಅಲ್ಲೇ ಅಂಗಡಿ ಇದೆ ಅಲ್ವಾ, ಅಲ್ಲಿ ಖರೀದಿ ಮಾಡಿದ್ರೆ ಆಯ್ತು ಅಂತ ಹೊನ್ನಾವರದಲ್ಲಿ ಏನು ಕೂಡ ನಾವು ತಗೊಂಡಿರ್ಲಿಲ್ಲ. ಮುಗುವ ಹತ್ತತ್ರ ಬಂದ್ವಿ. ಬಂದಿದ್ದೆ ಮೊದ್ಲಿಗೆ ಇಲ್ಲೇ ಅಂಗಡಿ ಪಕ್ಕದಲ್ಲಿ ಗಾಡಿನ ನಿಲ್ಸ್ಬಿಟ್ಟು ಪೂಜೆ ಸಾಮಗ್ರಿ ಎಲ್ಲ ತಗೊಂಡ್ವಿ. ಕೈನಲ್ಲೆಲ್ಲ ಫುಲ್ ಕವರ್ ಎಲ್ಲ ಇತ್ತಲ್ವಾ, ಹಾಗಾಗಿ ಏನು ಕೂಡ ವಿಡಿಯೋ ಮಾಡೋದಕ್ಕಾಗ್ಲೇ ಇಲ್ಲ. ಪೂಜೆ ಸಾಮಗ್ರಿ ಎಲ್ಲ ತಗೊಂಡು ಬಂದ್ವಿ. ಇದ್ ಬಂದು ಮಯೂರ ಮಂಟಪ, ಅಂದ್ರೆ ಮದ್ವೆ ಹಾಲ್. ಇದ್ ಬಂದು ಇವಾಗ ದೇವಸ್ಥಾನದ ಕಟ್ಟಡ ಎಲ್ಲ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ನಾನ್ ಲಾಸ್ಟ್ ಇಯರ್ ಎಲ್ಲ ಅದಕ್ಕೂ ಲಾಸ್ಟ್ ಇಯರ್ ಬಂದಿದ್ದೆ ಅಂತ ಅನ್ಕೊಂಡಿದ್ದೆ. ಇತ್ತೀಚಿಗೆ ತುಂಬಾ ದಿನ ಆಗಿತ್ತು, ಹೋಗ್ಬೇಕು ಅನ್ಕೊಳ್ತಾ ಇದ್ವಿ. ಅಂತೂ ಇವತ್ತು ಬಂದ್ವಿ ದೇವರ ದರ್ಶನಕ್ಕೆ. ಹೋಗೋಲ್ಲ. ಪೂಜೆ ಎಲ್ಲ ಮಾಡ್ಕೊಂಡು ಹಾಗೆ ದೇವರಲ್ಲಿ ಪ್ರಾರ್ಥನೆ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಒಳಗಡೆ ಅಲ್ಲಿ ಕೇಳಿದ್ರೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇದ್ರು. ಈ ಬಾರಿ ಕೇಳೇ ಇಲ್ಲ ನಾವು. ಲಾಸ್ಟ್ ಇಯರ್ ಕೇಳಿದ್ವಿ, ಅವಾಗ ವಿಡಿಯೋ ಮಾಡ್ಕೊಳ್ಬಹುದು ಅಂತ ಹೇಳಿದ್ರು. ಕೇಳಿದಿದ್ರೆ ಹೇಳ್ತಾ ಇದ್ರು. ಸಾರಿ ಸ್ನೇಹಿತರೆ, ನಿಮ್ಗೂ ಕೂಡ ದೇವರ ದರ್ಶನ ಮಾಡ್ಸೋದಕ್ಕಾಗಿಲ್ಲ. ತುಂಬಾ ದೂರದಿಂದ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದಷ್ಟೇನೆ. ದೇವ್ರು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಆಯುರ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ದೇವಸ್ಥಾನದಿಂದ ಸೀದಾ ಮನೆ ಕಡೆನೆ ಹೊರಟ್ವಿ. ನಾವು ಬೆಳಿಗ್ಗೆ ತಿಂಡಿ ತಿಂದಿರ್ಲಿಲ್ಲ. ಇಷ್ಟು ಬೆಳಿಗ್ಗೆ ಏನ್ ತಿಂಡಿ ತಿನ್ನೋದು, ಪೂಜೆ ಎಲ್ಲ ಕೊಟ್ಬಿಟ್ಟು ಬಂದು ತಿಂಡಿ ತಿನ್ನುವ ಅಂತ ಬಂದಿದ್ದೆ. ಮೊದ್ಲಿಗೆ ಆಯಿಗೆ ಪ್ರಸಾದ ಎಲ್ಲ ಕೊಡ್ತಾ ಇದ್ದೆ ನಾನು. ಇಲ್ಲಿ ಆಯಿಗೆ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಹಾಗೆ ಕೆಳಗಡೆ ಗೀತತ್ತೆ ಮನೆಗೆಲ್ಲ ಪ್ರಸಾದ ಕೊಟ್ಟಿದ್ದಾಯ್ತು. ಇದ್ ಬಂದು ಕರ್ಬಾಳೆ ಹಣ್ಣಿನ ಕೊನೆ ಆಗಿತ್ತು, ಹಾಗಾಗಿ ಸ್ವಲ್ಪ ಜಾಸ್ತಿ ಹಣ್ಣಾಗ್ಬಿಟ್ಟಿತ್ತು. ತಗೊಳ್ಳುವಾಗ ಏನ್ ಜಾಸ್ತಿ ಹಣ್ಣಾಗಿರ್ಲಿಲ್ಲ, ಪೂಜೆ ಕೊಟ್ಟು ಬರ್ತಾ ಇದ್ದಾಗ್ಲೇನೆ ಜಾಸ್ತಿ ಹಣ್ಣಾಯ್ತು ಅಂತ ಅನ್ಸ್ತಾ ಇತ್ತು. ನಮ್ಮ ಅಮ್ಮ ಎಲ್ಲ ಮುಂಚೆಯಿಂದ ಹೇಳೋರು, ಅಂದ್ರೆ ಅಲ್ಲಿ ಪೂಜೆ ಕೊಟ್ಟಾಗ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಾಳೆಹಣ್ಣು ಬೇಗನೆ ಕಪ್ಪಾಗ್ತದೆ ಅಂತ ಹೇಳೋರು. ನನ್ಗೆ ಕೇಳಿದ್ ನೆನ್ಪಿದೆ ಇವಾಗ್ಲೂನು. ಹಾಗೆ ನಾನು ಕೂಡ ಬಾಳೆಹಣ್ಣೆಲ್ಲ ತಿಂದು ಇವಾಗ ಟೀ ಕುಡಿಬೇಕು. ರಾತ್ರಿ 10:10 ಮಳೆ ಬರ್ತಾ ಇದೆ ಸಣ್ಣದಾಗಿ. ಎಲ್ಲರ ಮನೆಯಲ್ಲೂ ಮಲ್ಕೊಂಡ್ರು. ಫುಲ್ ಕತ್ಲೆ ಅಲ್ವಾ ರೀ? ನಮ್ಮ ಕಡೆ ಎಲ್ಲ ಬೇಗನೆ ಮಲ್ಕೊಂಡ್ ಬಿಡ್ತಾರೆ 10 ಗಂಟೆ. ನಾವು ಮಾತ್ರ ಅಂದ್ರೆ ಕೆಲವೊಂದ್ ದಿನ ವಿಡಿಯೋ ವಾಯ್ಸ್ ಓವರೆಲ್ಲ ಕೊಡೋದಿರ್ತದಲ್ವಾ, ಎಡಿಟಿಂಗ್ ಕೆಲಸ ಎಲ್ಲ ಸ್ವಲ್ಪ 11 ಗಂಟೆ ಈ ತರ ಎಲ್ಲ ಆಗ್ತದೆ ಮಾಡೋದಕ್ಕೆ. ತುಂಬಾ ದಿನ ಆಯ್ತು. ಎಲ್ಲಿ ಹೋಗಿದ್ದೀರಿ ವಿದ್ಯಾ ಅವರೇ, ಯಾಕೆ ವಿಡಿಯೋಸ್ ಹಾಕ್ತಾ ಇಲ್ಲ ಅಂತ ನೀವು ಮತ್ತೆ ಕೇಳ್ತೀರಿ ವಿಡಿಯೋ ಹೋಗ್ತಾ ಇದ್ದಾಗ್ಲೇನೆ. ಏನ್ ಹೇಳೋದಲ್ವಾ, ಏನಾದ್ರೂ ಹೇಳಿದ್ರು ನೀವು ಹೇಳ್ತೀರಿ ಯಾಕಷ್ಟು ಚಿಂತೆ ಮಾಡ್ತೀರಿ ವಿದ್ಯಾ ಅವರೇ ಅಂತ. ಹಾಗಾಗಿ ಆ ಟಾಪಿಕ್ ಅನ್ನೇ ಟಚ್ ಮಾಡ್ತಾ ಇಲ್ಲ. ತುಂಬಾ ದಿನ ಆಯ್ತು ನಾನು ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ದೇನೆ. ಅಂದ್ರೆ ಪ್ರತಿದಿನ ಅನ್ಕೊಳ್ತೀನಿ ವಿಡಿಯೋ ಮಾಡಬೇಕು, ವಿಡಿಯೋ ಹಾಕಬೇಕು ಅಂತ. ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ, ನನ್ನದೇ ಆದಂತಹ ಪರ್ಸನಲ್ ಕೆಲಸದ ಮೇಲೆ ನಾನು ಆಚೆ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಅಂದ್ರೆ ಆಚೆ ಹೋಗಿ ಬಂದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಈ ಸೆಕೆಂಡಲ್ಲಿ ಮತ್ತೆ ವಿಡಿಯೋ ಮಾಡುವಷ್ಟರಲ್ಲಿ ನನಗೆ ಮನಸ್ಥಿತಿನೇ ಹೊರಟೋಗಿರ್ತದೆ. ಅಂದ್ರೆ ವಿಡಿಯೋ ಮಾಡಬೇಕು ಅನ್ನುವಂಥದ್ದು ಅಲ್ವಾ ರೀ? ಇದೇ ತಾನೇ ಆಗ್ತಾ ಇರೋದು. ನಿನ್ನೆ ಕೂಡ ಬೆಳಿಗ್ಗೆ ಅಂದ್ರೆ
ವಿಡಿಯೋಸ್ ನೋಡ್ತೀವಿ. ಸೌಮ್ಯ ಅವರು ಮೊಬೈಲನ್ನು ಟ್ರೈಪೋಡಿಗೆ ಹಾಕಿದ್ದೀನಿ. ಇನ್ನೇನಂತಂದ್ರೆ ನಿನ್ನೆ ನಾನು ಬೆಳಿಗ್ಗೆ ಅಂದ್ರೆ ಪ್ರತಿದಿನ ನಾನು ಬೆಳಿಗ್ಗೆ ಶ್ಲೋಕನ ಹಾಕ್ತೀನಿ, ಮೊಬೈಲಲ್ಲೇ ಹಾಕ್ಬಿಟ್ಟು ದೇವ್ರ ಮನೆಗೆ ಹೋಗ್ತೀನಿ ಆಯ್ತಾ. ನಿನ್ನೆ ದಿನ ಶ್ಲೋಕ ಆನ್ ಮಾಡೋದಕ್ಕೆ ಹೋದಾಗ ನ್ಯೂಸ್ ಬಂದಿತ್ತು, ಈಗಾಗಲೇ ನೀವು ಎಲ್ಲರೂ ಕೂಡ ನೋಡಿರ್ತೀರಿ. ಅಂದ್ರೆ ತುಂಬಾ ಬೇಜಾರಾಯ್ತು ಸ್ನೇಹಿತರೆ ನೋಡಿ. ಏನಂತಂದ್ರೆ ರಾಕೇಶ್ ಪೂಜಾರಿ ಅವರು ಹೋಗಿದ್ದು ನಮ್ಮ ಉಡುಪಿ ಕಡೆಯವರು, ಉಡುಪಿ ಅಲ್ವಾ ರೀ, ಬೇಜಾರಾಯ್ತು. ಲಾಸ್ಟ್ ಇಯರ್ ಅಲ್ಲ, ಅದಕ್ಕೂ ಲಾಸ್ಟ್ ಇಯರ್ ಇಲ್ಲಿ ಗಣೇಶ ಹಬ್ಬಕ್ಕೆ ಕರೆಸಿದ್ರು ಆಯ್ತಾ. ಅವರು ಕೂಡ ಬಂದಿದ್ರು, ನಮ್ಮ ಮನೆಯವ್ರಿಗೆ ಹೋಗಿ ಫೋಟೋ ಎಲ್ಲ ತಗೊಂಡ್ ಬಂದಿದ್ರು ಅವ್ರದ್ದು. ಅಂದ್ರೆ ಈ ಸಾವು ನ್ಯಾಯನ ಅಂತ ಅನಿಸ್ತಾ ಇತ್ತು. ಅದನ್ನ ನೋಡಿದಾಗ ತುಂಬಾ ಬೇಜಾರಾಗ್ತಾ ಇತ್ತು. ನಿನ್ನೆ ದಿನ ಮನಸ್ಥಿತಿನೇ ಸರಿಯಾಗಿರ್ಲಿಲ್ಲ ನನ್ಗಂತೂ. ಅಂದ್ರೆ ಎಲ್ಲರೂ ಕೂಡ ಬಂದಿದ್ರಲ್ವಾ, ಅಂದ್ರೆ ನಾನು ಮೊಬೈಲ್ ಅಲ್ಲಿ ನೋಡಿದ್ದು ಕುತ್ಕೊಂಡು ಅವರೆಲ್ಲ ಅಳುವಾಗ ಅಂದ್ರೆ ನನಗೂ ಕೂಡ ಮೊಬೈಲ್ ನೋಡ್ತಾ ನೋಡ್ತಾ ನನಗೂ ಕೂಡ ಅಳು ಬರ್ತಾ ಇತ್ತು. ಒಂಥರ ಮನಸ್ಥಿತಿನೇ ಸರಿ ಇರ್ಲಿಲ್ಲ ನಿನ್ನೆ ದಿನ. ಅಂದ್ರೆ ಮನುಷ್ಯ ಒಂದು ಬದುಕನ್ನ ಕಟ್ಕೊಳ್ಬೇಕು, ಎಲ್ಲರ ತರ ನಾವು ಒಂದು ಒಳ್ಳೆ ಲೈಫನ್ನ ಲೀಡ್ ಮಾಡ್ಬೇಕು ಅಂತ ಎಷ್ಟು ಅಂದ್ರೆ ಕಷ್ಟ ಪಡ್ತಾ ಇರ್ತೀವಿ ಅಲ್ವಾ. ಆದ್ರೆ ಈ ತರ ಎಲ್ಲ ಸಾವನ್ನ ನೋಡಿದಾಗ ಅಂದ್ರೆ ಬೇಜಾರಾಗ್ತದೆ, ಅಂದ್ರೆ ನ್ಯಾಯನ ಅಂತ ಅನಿಸ್ತದೆ. ನಮ್ಮನೆಯವರು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಒಂದು ಪೋಸ್ಟ್ ಹಾಕಿದ್ರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೇವೆ. ನಾನು ಹಿಟ್ಲರ್ ಕಲ್ಯಾಣ ಧಾರಾವಾಹಿಲಿ ಅಂತ ಅನ್ಕೊಂಡಿದೀನಿ. ಅವ್ರು ಬರ್ತಾ ಇದ್ರು. ಆ ಧಾರಾವಾಹಿನ ನಾನು ಒಂದಿನೂ ಮಿಸ್ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಅವರು ಅದ್ರಲ್ಲಿ ಇದ್ರಲ್ವಾ, ಹಿಟ್ಲರ್ ಕಲ್ಯಾಣ ಅಂತಾನೆ ಅನ್ಕೊಂಡಿದೀನಿ ಸ್ನೇಹಿತರೆ. ಆ ಧಾರಾವಾಹಿ ಮುಗ್ದಿದೆ, 1 ವರ್ಷನೇ ಆಯ್ತು. ಅಂದ್ರೆ ಅದ್ರಲ್ಲಿ ಬರ್ತಾ ಇದ್ರು ಅವರು. ಅಂದ್ರೆ ಅವಾಗೆಲ್ಲ ನನ್ಗೆ ತುಂಬಾ ಇಷ್ಟ ಆಗೋರು. ಈ ತರ ಕಾಮಿಡಿ ಕಿಲಾಡಿಗಳೆಲ್ಲ ನೋಡ್ತಾ ಇದ್ದೆ. ನಿಜಕ್ಕೂ ನಿನ್ನೆ ದಿನ ತುಂಬಾ ಬೇಜಾರಾಯ್ತು ಸ್ನೇಹಿತರೆ. ಅಂದ್ರೆ ಈ ಸಾವು ನ್ಯಾಯನ ದೇವ್ರೆ ಅಂತ ನಾನು ತುಂಬಾ ಬಾರಿ ಅಂದ್ರೆ ನನ್ನ ತಲೆನಲ್ಲಿ ಕ್ವಶನ್ ಓಡ್ತಾನೆ ಇತ್ತು. ಈ ತರ ಮೂಡ್ ಅಪ್ಸೆಟ್ ಆಗ್ತಾ ಇರ್ತದೆ ಕೆಲವೊಂದ್ಸಲ. ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.